ಈ ವೃಶ್ಚಿಕ ರಾಶಿಯವರಿಗೆ ದೀಪಾವಳಿ ಹೊಸ ಬೆಳಕು ಹೊಸ ಆರಂಭ ಒಳಿತನ್ನ ತರುತ್ತೆ. ಅದ್ರ ಜೊತೆಗೆ ಕೆಲವೊಂದು ವಸ್ತುಗಳನ್ನ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇದೆ ಅಂತ ಹೆಂಗೆ ಗುರುಜಿ? ಇಲ್ಲಿ ಪಂಚಮ ಶನಿ ನಡೀತಾ ಇದೆ ಯಾರಿಗೆ ವೃಶ್ಚಿಕ ರಾಶಿಯವರಿಗೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಇದೆ ಇವರಿಗೆ. ನವಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ನವಮ ಸ್ಥಾನ ಪರಮೋಚ್ಚ ಸ್ಥಾನ. ಯಾರೇ ಜಾತಕದಲ್ಲಿ ಪರಿಶೀಲನೆ ಮಾಡಿದ್ರೆ ಗೋಚಾರದಲ್ಲಿ ನಾವು ನೋಡಿ 2, 5 ಮತ್ತೆ ಅದ್ರ ಜೊತೆಗೆ 7, 9, 11ನೇ ಮನೆ, ಈ 5 ರಾಶಿಯವರಿಗೆ ಗುರುಬಲ ಅಂತ ಹೇಳ್ತೀವಿ. ಈ ವೃಶ್ಚಿಕ ರಾಶಿಯವರಿಗೆ 9ನೇ ಮನೆ ಗುರು ಬದಲಾವಣೆ, ತಾತ್ಕಾಲಿಕ ಗುರು ಬದಲಾವಣೆ. ಇವರಿಗೆ ದುಡ್ಡಿನ ಅಭಾವ ಸಮಸ್ಯೆಗಳು ಏನು ಬರೋದಿಲ್ಲ, ಬಂದೆದ್ದು ಉಳಿಸ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕಳ್ಕೊಳ್ಬಹುದು ಅಥವಾ ಎಲ್ಲಾದರೂ ದುಡ್ಡು ಹಾಕಿ ಬೇಡವಾದಂಥ ಜಾಗದಲ್ಲಿ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಶನಿಯು ಶತ್ರು ಗ್ರಹವಾಗಿದ್ದು ಪಂಚಮ ಶನಿಯಾಗಿ ಪ್ರಭಾವ ಬಿದ್ದಿರುವಂಥದ್ದಾಗಿದೆ. ಸೊ ಈ ಕಾರಣದಿಂದ ವೃಶ್ಚಿಕ ರಾಶಿಯವರಿಗೆ ಗುರುಬಲ ತಾತ್ಕಾಲಿಕವಾಗಿ ಬಂದರೂ ಸಹ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಆದರೆ ಒಂದು ಪ್ಲಸ್ ಪಾಯಿಂಟು ವೃಶ್ಚಿಕ ರಾಶಿಯವರಿಗೆ ಅಂದರೆ ರಾಜಕೀಯದಲ್ಲಿ ಇರುವಂಥವ್ರಿಗೆ ಒಂದಿಷ್ಟು ಬದಲಾವಣೆ ಆಗಿರುತ್ತೆ. ನಾನು ಹಿಂದೆನೂ ಹೇಳಿದ್ದೆ, 1-2 ತಿಂಗಳ ಹಿಂದೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ರಾಜಕೀಯದಲ್ಲಿ ನವಂಬರ್ ತಿಂಗಳಲ್ಲಿ ಭಾರಿ ಬದಲಾವಣೆ ವಿಚಾರದಲ್ಲಿ. ಸೊ ಹಾಗಾಗಿ ಈ ನವಂಬರ್ ತಿಂಗಳಲ್ಲಿ ರಾಜಕೀಯದಲ್ಲಿ ಯಾರೆಲ್ಲ ಇದ್ದೀರಾ, ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದೀವಿ ರಾಜಕೀಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗ್ಬೋದು, ಪ್ರಧಾನಮಂತ್ರಿಗಳವರೆಗೂ ನಾವು ಕೆಲವೊಂದು ಖಾತೆಗಳ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಹೇಳ್ತಾ ಇದೆ. ಆ ರೀತಿ ಬದಲಾವಣೆಗಳು ಆಗುವಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ಕಂಡುಬರುವಂಥದ್ದು ಇರುತ್ತೆ. ಒಟ್ಟಾರೆ ಸ್ವಲ್ಪ ಹನುಮಂತನ ಆರಾಧನೆ, ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದ್ರಿಂದ ಶನಿಯ ಪ್ರಭಾವ, ಯಾಕಂದರೆ ಶನಿ ಅಂದರೆ ಚೋರಕಾರಕ ಅಂತ ಹೇಳ್ತೀವಿ, ಅವನ ಪ್ರಭಾವಕ್ಕೆ ಏನೆಲ್ಲ ತೊಂದರೆಗಳು ಬರುತ್ತೆ ಅದು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಇವರಿಗೆ ಗುರುಬಲ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಜಾಕ್ಪಟ್ಟೆ ಹೊಡಿತಾರೆ ಅಂತಲೂ ಹೇಳಬಹುದು.